ಸ್ಕೂಲ್ ಡ್ಯೂಟಿ ಮುಗಿಸಿ ಬಂದೆ. ನನ್ನ ತಮ್ಮ ಏನೋ ಮಾಡ್ತಿದ್ದ. ಏನು ಮಾಡಿಸ್ತಿದ್ದಿಲ್ಲ? ಸ್ಟಿಕ್ಕರ್ ಹೊಡಿಸ್ತಾ ಇದ್ದೀನಿ. ಚೇಂಜಸ್ ಇರಲಿ ಅಂತಲ್ಲ. ಚೆನ್ನಾಗಿತ್ತು ಬಿಡು. ಅಲ್ಲೇ ಹೊಡೆಯೋಕೆ ಹೇಳ್ತಾ ನೋಡು ಗುರು. ನೇಮು ಸ್ವಲ್ಪ ಚೇಂಜಸ್ ಇರಲಿ, ಲೈಟಿಂಗ್ ಮಾಡ್ಸೋಣ ಅಂದ್ಬಿಟ್ಟು ಈ ಥರ ಚೇಂಜ್ ಮಾಡಿದ್ದೀವಿ. ಮೈ ಡಾರ್ಲಿಂಗ್ ಅಲ್ಲಿ ನಿಂತೈತೆ ನೋಡಿ, ತಗೊಬಂದು ಅದಕ್ಕೂ ಸ್ಟಿಕ್ಕರ್ ಹೊಡಿಸ್ತೀವಿ. ಸ್ಟಿಕ್ಕರ್ ಹೊಡೆಯೋರೆಲ್ಲೂ ಬೇರೆ ಕಡೆ ಹೋಗಲ್ಲ ನಾವು. ನೋಡಿ, ಇದು ನಮ್ಮ ಮನೆ. ಇಲ್ಲಿರೋದು ಒಳಗಡೆ ಇರೋದು ನಮ್ಮ ಮನೆ. ಇದು ಸ್ಟಿಕ್ಕರ್ ಅಂಗಡಿ ಮನೆ ಎದುರುಗಡೆನೇ ಇದೆ. ನಮ್ಮ ಚಂದು ಗಾಡಿದೆಲ್ಲ ಆಯಿತು. ಈಗ ನನ್ನ ಗಾಡಿ ಸ್ಟಿಕ್ಕರ್ ಎಲ್ಲ ಹೊಡಿತಿದ್ದಾರೆ ನೋಡಿ, ಯಾವ ಥರ ಹೊಡಿತಿದ್ದಾರೆ ಅಂತ. ಗುರು ನೇಮ್ ಎಲ್ಲ ಹೊಡೆದು ಆಯಿತು. ನೋಡು ಗುರು, ನೇಮ್ ಯಾವ ಥರ ಬಂದೈತೆ. 1 2 3 ಗಾಡಿಗೆ ಹೊಡ್ತೈತೆ. ಈಗ ಅದಕ್ಕೆ ಹಿಂದಗಡೆ ಲೈಟ್ ಮಾಡಬೇಕಲ್ಲ. ಲೈಟಿಸ್ಗೆ ತಗಡು ಪೀಸಲ್ಲಿ ಮಾಡ್ಸೋಣ ಅಂತ ಅಂದ ನನ್ನ ತಮ್ಮ. ಅದಕ್ಕೆ ಇಲ್ಲಿ ಬಂದಿದ್ದೀವಿ ನೋಡಿ. ಇದು ತಗಡು ಪೀಸು. ಈ ಪೀಸಲ್ಲಿ ನಮಗೆ ಆರ್ಡ್ರ್ ಮಾಡ್ತಾವನೆ. ಮತ್ತೆ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಯ್. ನಾವು ಅವಾಗಲೇ ಹೇಳಿದ್ವಲ್ಲ ಫ್ರೆಂಡ್ಸ್, ಮಾಮೂಲಿ ತಗಡು ಪೀಸಲ್ಲಿ ಮಾಡ್ತೀವಿ ಅಂತ. ಅದು ಈ ಥರ ಪೀಸು ಇವ್ರು ವೆಲ್ಡ್ ಮಾಡ್ತಾವ್ರು ನೋಡಿ. ನಾವು ಆವಾಗಲೇ ಹೇಳಿದ್ವಲ್ಲ ತಗಡು ಪೀಸಲ್ಲಿ ಮಾಡಿಸ್ತಿದ್ದೀವಿ ಅಂತ. ಕೆಲವರು ಫೈಬರಲ್ಲಿ ಮಾಡಿಸ್ತಾರೆ, ಕೆಲವರು ಪ್ಲೇವುಡಲ್ಲಿ ಮಾಡಿಸ್ತಾರೆ. ಆದರೆ ನಾವು ತಗಡು ಪೀಸಲ್ಲಿ ನನ್ನ ತಮ್ಮ ಚೆನ್ನಾಗಿ ಕೂತ್ಕೊಳ್ಳುತ್ತಣ್ಣ, ಅದರಲ್ಲೇ ಮಾಡಿಸೋಣ ಅಂತ ಮಾಡ್ತವನೆ. ತಗಡು ಪೀಸ್ ಅಂತ ಹೇಳಿದ್ವಲ್ಲ, ಅದನ್ನು ಈಗ ಕುಣಿಸ್ತಾನೆ ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಥರ ತಗಡು ಪೀಸಲ್ಲ. ಮತ್ತು ನಾವು ಇದಕ್ಕೆ ಸ್ಟಿಕ್ಕರು ಸೈಡಿಗೆ ಏನಾದ್ರು ಬೇರೆ ಕವರ್ ಆಗಂಗೆ ಏನಾದ್ರು ಒಂದು ಹಾಕೊಳ್ಳೋದು. ಹಾಯ್ ಫ್ರೆಂಡ್ಸ್, ತುಂಬ ಲೇಟ್ ಆಯಿತು. ಯಾಕೆ ಅಂತಂದರೆ 3 ಗಾಡಿಗೆ ನಾವು ಸ್ಟಿಕ್ಕರ್ ಮಾಡಿಸಿದ್ದು. 3 ಗಾಡಿಯಿಂದ ಅಲ್ಲಿ ಕ್ಲ್ಯಾಂಪು ಮತ್ತು ಪ್ಲೇಟು ಎಲ್ಲ ಮಾಡ್ಸೋದು ಲೇಟ್ ಆಯಿತು. ಇವಾಗ ಮಾಡಿಕೊಟ್ರು, ನನ್ನ ತಮ್ಮ ತಂದು ಇವಾಗ ಫಿಟ್ ಮಾಡ್ತಾನೆ ನೋಡಿ. ಈಗ ನಾವು ಲೈಟಿಂಗ್ಸನ್ನು ಬೇರೆ ಕಡೆ ಮಾಡಿಸ್ತೀನಿ ಅಂದರೆ ನೇಮಿಗೆ ಮಾಡಿಸ್ತೀನಿ ಅಂತ ಅಂದರೆ ನನಗೆ ಹೇಳಿದ ಪ್ರಕಾರ ಒಂದು ಕಡೆ 5,500 ಹೇಳಿದ್ರು, ಒಂದು ಕಡೆ 6,500 ಆಗುತ್ತೆ ಅಂತಂದರು. ಒಂದು ಕಡೆ ಇನ್ನೂ ಸುಮಾರು ಕಡೆ ಹೇಳಿಕೆ ಒಂದೊಂದು ರೈಟ್ ಹೇಳಿದ್ರು. ನನ್ನ ತಮ್ಮ ನಾವೇ ಮಾಡ್ತೀನಣ್ಣ ಅಂತೇಳಿ ಮಾಡಿಕೊಟ್ಟವನೆ. ನೋಡ್ಗುರು ಯಾವ ಥರ ಬರ್ತೈತೆ. ಫೈನಲ್ಲಿ ಲೈಟ್ ರೆಡಿ ಆಯಿತು. ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೀಗ. ಪಾರ್ಕಿಂಗ್ ಹಾಕಿ ಮಾಡಿಬಿಡು ಚೇತ. ಪಾರ್ಕಿಂಗ್ ಕೆಳಗಡೆ ಹಾಕಿ ಮಾಡು. ಪಾರ್ಕಿಂಗ್ ಹಾಕಿ ಮಾಡಿಬಿಡು. ಈಗ ಹಾಕು. ನೋಡ್ಗುರು, ಈ ಥರ ಬಂದಿದೆ ಲೈಟು. ತುಂಬ ಚೆನ್ನಾಗಿ ಬಂತು. ನಮ್ಮ ತಮ್ಮ ಮಾಡಿರೋದು ಇದನ್ನು. ಬೇರೆ ಕಡೆ ಹೋಗಿದ್ರೆ ನಿಮಗೆ ಗೊತ್ತಲ್ಲ ಎಷ್ಟು ಕೇಳ್ತಾರೆ ಅಂತ. ಎಷ್ಟು ಖರ್ಚಾಗಿರ್ಬೋದು ಚತ್ ಇದಕ್ಕೆ ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಸ್ಟಿಕ್ಕರಿಂಗು ಒಂದು 450 ಕೊಟ್ಟು, 450 ಬಾಕ್ಸ್ಗೆ 700 ರೂಪಾಯಿ ಕೊಟ್ವು. ಬಾಕ್ಸಿಗೆ ಒಂದು 700. ನಮ್ಮದು ಲೈಟಿಂಗ್ಸ್ ಒಂದು 500 ರೂಪಾಯಿ. ಲೈಟಿಂಗ್ಸ್ ಒಂದು 500. ಟೋಟಲ್ ಖರ್ಚು ನಮ್ಗೆ ಆಗಿರೋದು ಒಂದು 700, ಒಂದು 600, ಒಂದು 1100, 1200, 1300 ಪ್ಲಸ್ಸು ಹಿಂದಗಡೆ ವೈಟ್ ಸ್ಟಿಕ್ಕರ್ ತಂದ್ವಲ್ಲ, ಅದೊಂದು 150. ಅಲ್ಲಿಗೆ 150 ಕಟ್ಕೊಳ್ಳಿ, 1500. ಇನ್ನು 500 ರೂಪಾಯಿ ಲೈಟಿಂಗು. ಗುರು, ನಮಗೆ ಟೋಟಲ್ ಬಿದ್ದಿರೋದು ಹೆಚ್ಚು ಕಡಿಮೆ ಒಂದು 2000 ಅಂದ್ಕೊಳ್ಳಿ ಇದಕ್ಕೆ ಖರ್ಚಾಗಿರೋದು. ಗುರು, ಈಗ ಇದಕ್ಕೆ ಲೈಟಿಂಗ್ ಮಾಡೋದಕ್ಕೆ ಟೋಟಲ್ ನಮಗೆ 2000 ಬಿದ್ದೈತೆ. ನನ್ನ ತಮ್ಮ ಆಗೋದಕ್ಕೆ ಮಾಡ್ದೆ. ಮತ್ತು ಬೇರೆ ಕಡೆ ಮಾಡಿಸ್ತೀನಿ ಮತ್ತು ಜಾಸ್ತಿ ಆಯ್ತಿತ್ತು.
ಇವಾಗ ನಮಗೊಂದು 2,000 ಬೀಳೋಯ್ತು ಎಲ್ಲ ಟೋಟಲಾಗಿ. ನಾವು 3 ಗಾಡಿಗೂ ಮಾಡಿಸಿದ್ದೀವಿ ಈಗ. ಹಾಂ, ಓಕೆ ಫ್ರೆಂಡ್ಸ್, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.